ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವತ್ತಿನ ವ್ಲಾಗ್ ಸ್ವಲ್ಪ ಲೇಟಾಗಿ ಬರಾಕತೈತಿ. ಯಾವ ವ್ಲಾಗಪ್ಪ ಅಂತಂದ್ರೆ ಇವತ್ತಿನ ದಿನ ಮಹಿಳಾ ದಿನಾಚರಣೆ ವ್ಲಾಗ್, ಅದ್ರ ಜೊತೆಗಿನ ರಂಗಪಂಚಮಿ ವ್ಲಾಗ್, ಎರಡು ವ್ಲಾಗ್ನು ಒಂದೇ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳಕತ್ತೀನಿ. ಒಂದೇ ದಿನ ಐತೆ ನೋಡ್ರಿ, ಮಹಿಳಾ ದಿನಾಚರಣೆನೂ ಅವತ್ತೇ ಇತ್ತು, ರಂಗಪಂಚಮಿನೂ ಅವತ್ತೇ ಇತ್ತು. ಬಟ್ ನಾ ಸ್ವಲ್ಪ ಊರಿಗೆ ಅದು ಹೋಗಿದ್ದೆ, ಹಾಗಾಗಿ ಎಡಿಟ್ ಮಾಡಿ ಹಾಕಿರಲಿಲ್ಲ. ಇವತ್ತು ಹಾಕಾಕತ್ತೀನಿ. ಐ ಹೋಪ್ ಎಲ್ಲರೂ ವಿಡಿಯೋನ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಅಂತ ಅನ್ಕೋತೀನಿ. ನಿಮ್ಮ ಕಮೆಂಟ್ಗಳನ್ನು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಸೊ ನೋಡ್ರಿ, ಈಗ ಇದೆಲ್ಲಪ್ಪ ಅಂತಂದ್ರೆ ನಮ್ಮ ಮನೆ ಬಾಜು ಆಂಟಿ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು, ವೀಣಾ ಆಂಟಿ ಅಂಥೇಳಿ, ನಮ್ಮ ಪಾರ್ಲರ್ ಆಂಟಿಯವರು. ನಮ್ಮ ತಮ್ಮನ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಏನು ಬಂದಿದ್ರಲ್ಲ, ಸೊ ಆ ಆಂಟಿ ಮನೆ ನೋಡ್ರಿ. ಇದು ಮ್ಯಾಗ ಕೆಳಗೈತೆ ಮನೆ. ಆ್ಯಕ್ಚುಲಿ ಮ್ಯಾಗ ಅವ್ರದ್ದು ಬ್ಲೌಸ್ ವರ್ಕ್ ಅದು ಹಾಕ್ತಾರೆ, ಅರಿ ವರ್ಕ್, ಆಮೇಲೆ ಬುಟಿಕ್ ಟೈಪ್ ಐತೆ ಅವ್ರದ್ದು. ಸೊ ಅಲ್ಲಿ ಫಂಕ್ಷನ್ ಮಾಡಕತ್ತಿದ್ವಿ ನೋಡ್ರಿ. ಇಲ್ಲಿ ಅಲ್ಲೇ ಎಲ್ಲ ಅರೇಂಜ್ಮೆಂಟ್ ಮಾಡಿತ್ತು ಮಹಿಳಾ ದಿನಾಚರಣೆದು. ಸೊ ಎಲ್ಲ ಮಹಿಳೆಯರು ಬಂದೀವಿ ನೋಡ್ರಿ. ಕಾಲ್ನಿ ಟೀಮ್ ನೋಡ್ರಿ, ನಮ್ಮ ಕಾಲ್ನಿ ಟೀಮ್. ಸೊ ಎಲ್ಲರೂ ಜಾಯ್ನ್ ಆಗ್ಯಾರ. ಆಂಟಿ ಅಷ್ಟೇ ಇಲ್ಲಿ ಕೆಳಗದಾರ ಬರ್ತಾರೆ ಈಗ ಇಷ್ಟರಾಗಿ ಅವರು. ಆ್ಯಂಡ್ ನಮ್ಮ ಜ್ಯೋತಿನೂ ಬಂದು ಜಾಯ್ನ್ ಆಗಿದ್ಲು, ಅಕ್ಕಿಗೂ ಬಂದಿದ್ದೆ. ಸೊ ಜ್ಯೋತಿನೂ ಬಂದಾಳ, ಆಂಟಿನೂ ಬರ್ತಾರೆ, ಮತ್ತು ಗೆಸ್ಟ್ನೂ ಬರತ್ತಾರೆ. ಗೆಸ್ಟ್ ಅಂದರೆ ಆಂಟಿ ಫ್ರೆಂಡ್ಸೇ. ಸೊ ಇಲ್ಲಿ ನಮ್ಮೂರಾಗ ನಿಶಾ ಸಲೂನ್ ಅಂತ ಐತಿ, ಆಲ್ಮೋಸ್ಟ್ ನಮ್ಮ ಬಿಜಾಪುರದವ್ರಿಗೆಲ್ಲ ಗೊತ್ತಿರ್ಬೋದು. ಸೊ ಅವರು ಇವತ್ತು ಗೆಸ್ಟಾಗಿ ಬರಾಕತ್ತಾರ, ಆಂಟಿನ ಕ್ಲೋಸ್ ಫ್ರೆಂಡ್ ಅವರು. ಸೊ ಅವ್ರು ಬರಾಕತ್ತಾರ ನೋಡ್ರಿ. ಆಂಟಿದು ಬುಟಿಕ್ ನೋಡ್ರಿ, ಇದು ಎಲ್ಲ ಬ್ಲೌಸ್ ವರ್ಕ್ ಹಾಕಿದ್ದು ಬ್ಲೌಸ್ ಹಾಕ್ಯಾರ. ಆಮೇಲೆ ರೆಂಟಲ್ ಗೌನ್ಸ್ ಕೂಡ ಸಿಗ್ತಾವೆ ಅವ್ರ ಕಡೆ. ಈ ಥರ ಥ್ರೆಡ್ ವರ್ಕ್ ಕೂಡ, ಮಷಿನ್ ವರ್ಕ್ ಏನು ಇರ್ತಾವಲ್ಲ ಅದನ್ನು ಮಾಡ್ತಾರೆ, ಅರಿ ವರ್ಕ್ ಮಾಡ್ತಾರೆ. ಇವರೇ ನೋಡ್ರಿ ಆಂಟಿ ಎಂದು ಹೇಳ್ದಲ್ಲ ನಿಮ್ಗೆ. ಸೊ ಹೊಸದಾಗಿ ಬ್ಲಾಗ್ ನೋಡ್ರಿ ಗೊತ್ತಿರಲ್ಲ, ವೀಣಾ ಆಂಟಿ ಅಂಥೇಳಿ. ಒಂದಿನ ಇವ್ರದ್ದು ಒಂದು ಅರಿ ವರ್ಕ್ ಇದ್ರ ಬಗ್ಗೆ ವಿಡಿಯೋ ಮಾಡೋದೈತಿ. ಸೊ ಮಾಡಂದಾರೆ, ಯಾವಾಗ ಆಗ್ತೈತಿ ಗೊತ್ತಿಲ್ಲ, ಮಾಡಿ ನಿಮ್ಗೆ ಹೇಳ್ತೀನಿ. ನೋಡ್ರಿ, ಈಗ ಗೆಸ್ಟ್ ಬಂದಾರ, ಅವ್ರಿಗೆ ವೆಲ್ಕಮ್ ಮಾಡ್ಕೊಳಕತ್ತೀವಿ, ನಿಂತೀವಿ. ಸೊ ಅಷ್ಟೇ ನಮ್ಮ ಏರಿಯಾದವರೆಲ್ಲ ಸೇರಿ ಒಂದು 10-12 ಮೆಂಬರ್ಸ್ ಇದ್ದೀವಿ ನೋಡ್ರಿ ಅಷ್ಟೇ. ಸೊ ಅವರೆಲ್ಲರೂ ಕೂಡಿ ಈಗ ವೆಲ್ಕಮ್ ಮಾಡ್ಕೊಳಕತ್ತೀವಿ. ಬರ್ರಿ, ಈಗ ಏನೇನು ಆಗ್ತದತ್ತ ನೋಡೋನು. ಆ್ಯಕ್ಚುಲಿ ಅಲ್ಲಿ ಸಾಂಗ್ ಇತ್ತಂದ್ರೆ ಮ್ಯೂಟ್ ಮಾಡ್ತೀನಿ, ಇಲ್ಲಾಂದ್ರೆ ಹಾಗೆ ಹಾಕಿರ್ತೀನಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ಇದಾದ್ಮೇಲೆ ನೆಕ್ಸ್ಟ್ ರಂಗಪಂಚಮಿ ಆಡಿ ಫುಲ್ಲು ಜೋರು. ಸೊ ಅದನ್ನು ಹಾಕಿರ್ತೀನಂತ ನೋಡ್ರಿ, ಸ್ಕಿಪ್ ಮಾಡಲಾರ್ದೆ. ಬರ್ರಿ ನಾವು ದವ್ರು ಮಾಡತ್ತಾರ, ನಾವು ಮಾಡೋದು. ನೀನು ಕೊಡಿ ಒಳಗೆ ಬರ್ರಿ, ನೀವು ಒಳಗೆ ಕಾಲಿಟ್ಕೊಂಡು ಜೋಡಿ ಹೇಳ್ರಿ. ನೀವು ಒಳಗೆ ಬರ್ರಿ. ಇರ್ಲಿ ಬರ್ರಿ. ಫೋಟೋ ಹೊಡಿ. ಸೊ ನೋಡ್ರಿ, ಆಲ್ಮೋಸ್ಟ್ ಎಲ್ಲರೂ ಬಂದರು. ನಿಶಾ ಸಲೂನ್ ಅಂದರೆ ಇವರೇ ನೋಡ್ರಿ. ಇವ್ರು ವೈಟ್ ಕಲರ್ದೇನು ಟಾಪ್ ಹಾಕೊಂಡಾರಲ್ಲ, ನಿಶಾ ಅಂತ ಹೇಳವ್ರಿ. ಸೊ ಅವ್ರ ಮಮ್ಮಿ. ಆ್ಯಂಡ್ ಇನ್ನೊಬ್ಬರು ಸೀರಿಯಲ್ ಒಳಗೆ ಆ್ಯಕ್ಟ್ ಮಾಡ್ಯಾರಂತ, ಆ್ಯಂಡ್ ಫಿಲ್ಮ್ ಒಳಗೂ ಮಾಡ್ಯಾರಂತ, ರಕ್ಷಿತಾ ಅಂಥೇಳಿ ಅವ್ರ ಹೆಸರು. ಸೊ ಅವರು ಬಂದಿದ್ದರು, ಬೆಂಗಳೂರದವ್ರತ್ತವರು. ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಬಿಜಾಪುರಕ್ಕೆ ಬಂದಾರಂತ, 15 ದಿನ ಆಯ್ತಂತ. ಸೊ ಅವರು ಬಂದಿದ್ದರು ಗೆಸ್ಟಾಗಿ. ನಾವು ಸಿಂಪಲ್ಲಾಗಿ ಈ ರೀತಿಯಾಗಿ ಮಹಿಳಾ ದಿನಾಚರಣೆಯನ್ನು ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ. ಹೋದ ಸಲ ಏನೋ ಗ್ರ್ಯಾಂಡಾಗಿತ್ತು, ಬೇರೆ ಕಡೆ ರೂಮ್ ಹಿಡಿದಿದ್ರು, ಸಾಲ್ವ್ ಮಾಡಿದ್ರು. ಈ ಸಲ ನೋಡ್ರಿ ಜಸ್ಟ್ ಇಲ್ಲೇ ಆಂಟಿ ಮನೆ ಮ್ಯಾಗೆ ಮಾಡತ್ತೀವಿ, ಬಿಡೋದು ಯಾಕಂತ ಹೇಳಿ. ಸೊ ಮಾಡತ್ತೀವಿ, 1-2 ಕೇಕ್ ತೊಗೊಂಬಂದು ಮಾಡತ್ತೀವಿ. ಆ್ಯಂಡ್ ರಂಗಪಂಚಮಿನೂ ಇದೇ ದಿನ ಬಂದದ, ಹಾಗಾಗಿ ಫುಲ್ ಖುಷಿ ನೋಡ್ರಿ ಎಲ್ಲರೂ ಫುಲ್ ಹ್ಯಾಪಿ ಆಗಿದ್ದೀವಿ ಅವತ್ತಿನ ದಿನ. ಸೊ ಎಲ್ಲರಿಗೂ ಬಿಲೇಟೆಡ್ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೆಣ್ಣಂದ್ರೆ ನೋಡ್ರಿ ಯಾವುದಕ್ಕೂ ಕಮ್ಮಿ ಇಲ್ಲ. ಒಂದು ಹೆಣ್ಣು ಸಣ್ಣ ಪಾಪು ಇಟ್ಕೊಂಡು ದೊಡ್ಡೋರಾಗುತ್ತಾನೆ, ಎಲ್ಲ ಅವ್ರದ್ದೊಂದು ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಎಲ್ಲ ಕಲಿತು ಮದುವೆಯಾಗಿ ಒಂದು ಸಂಸಾರ ನೋಡ್ಕೊಂಡು ಅದ್ರ ಜೊತೆಗೇ ವರ್ಕ್ನು ಯಾವುದಕ್ಕೂ ಕಮ್ಮಿ ಇಲ್ಲ, ಎಲ್ಲ ವರ್ಕ್ನೂ ಮಾಡ್ತಾರೆ. ಸೊ ನಾನು ಹಿಡ್ಕೊಂಡು ಹೇಳ್ತೀನಿ. ಸೊ ಮಹಿಳೆ ಅಂದ್ರೆ ಎಲ್ಲದಕ್ಕೂ ಎತ್ತಿದ ಕೈ ನೋಡ್ರಿ. ಯಾವುದೂ ಅಲ್ಲ ಅನ್ನಂಗಿಲ್ಲ, ಯಾವುದೂ ಇಲ್ಲ ಅನ್ನಂಗಿಲ್ಲ. ಹೆಣ್ಮಕ್ಳ ಕಡೆ ಆಗ್ಲಾರ್ದು ಯಾವುದೂ ಇಲ್ಲ ನೋಡ್ರಿ. ಸೊ ಎಲ್ಲದಕ್ಕೂ ಓಕೆ ಅಂತೀವಿ ನಾವು.
ಇದೊಂದು ಅನಿಸಿಕೆ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಸೊ ನೀವು ಹೌದು ಅಲ್ಲ ಅಂತ ಕಮೆಂಟ್ ಮಾಡಿರಿ. ಹೆಣ್ಮಕ್ಳ ಕಡೆ ಆಗಲಾರ್ದು ಒಂದು ಇಲ್ಲ, ಎಲ್ಲದಕ್ಕೂ ಎತ್ತಿದ ಕೈ ನೋಡಿರಿ ನಾವಂತರೂ ಹೆಣ್ಮಕ್ಳು. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಬಿಲೇಟೆಡ್ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ವುಮೆನ್ಸ್ ಡೇ. ಬರೀ ಈಗ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣಂತ. ಸರಿ ಕೊಡಲೇನ ಬಂದ ಈಗ ಕೇಕ್ ಕಟ್ಟಿಂಗ್ ಮುಗೀತು, ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು ನೋಡ್ರಿ. ಒಂದು ಎಲ್ಲರೂ ಸಿಂಪಲ್ಲಾಗಿ ಸ್ಟೆಪ್ ಹಾಕತ್ತಿದ್ರು. ಇವ್ರು ಆಂಟಿ ನೋಡ್ರಿ, ನಮ್ಮ ಮನೆ ಬಾಜು ಆಂಟಿ ಅಂದಲ್ಲ ವೀಣಾ ಆಂಟಿ, ಆಮೇಲೆ ಇವರು ನಿಶಾ ಸಲೂನ್ದವರು. ಸೊ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅತ್ ನೋಡ್ರಿ. 20 ವರ್ಷದಿಂದ ಇವ್ರ ಫ್ರೆಂಡ್ಶಿಪ್ ಹಾಗೆ ಐತತ್ತ. ಅದ್ರ ಬಗ್ಗೆ ಒಂದಿಷ್ಟೆಲ್ಲ ಅವ್ರ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ರು. ಬಟ್ ನನ್ನ ಕಡೆ ಅದು ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲ, ನಾ ಮಾಡಿರಲಿಲ್ಲ. ಸೊ ಹಂಗಾಗಿ ಆ್ಯಡ್ ಮಾಡಿಲ್ಲ ನೋಡ್ರಿ. ಸೊ ಖುಷಿ ಆಗ್ತದೆ, ಅಷ್ಟು ವರ್ಷದಿಂದ ಅವರು ನಡು ಒಂದು ಸ್ವಲ್ಪನೂ ಬಿರುಕು ಬಂದಿಲ್ಲ ಅಂಥೇಳಿ ಹೇಳಕತ್ತಿದ್ರು ಅವರು. ಖುಷಿ ಆಗ್ತದೆ ರೀ. ಫ್ರೆಂಡ್ಶಿಪ್ ಇದ್ದರೂ ಯಾವಾಗೂ ಈ ಥರ ಥ್ರೂ ಫ್ರೆಂಡ್ಶಿಪ್ ಇರಬೇಕು. ಒಂದು ತಿಂಗಳು ಮಾಡೋದು, ಒಂದು ವರ್ಷ ಫ್ರೆಂಡ್ಶಿಪ್ ಮಾಡೋದು, ಆಮೇಲೆ ಬಿಡೋದು, ಈ ಥರ ಇರಬಾರ್ದು. ಇದ್ರೆ ಈ ಥರನ ಫ್ರೆಂಡ್ಶಿಪ್ ನಾವು ಕೊನೆ ತನಕ ಫ್ರೆಂಡ್ಶಿಪ್ ಇರ್ಬೇಕು ನೋಡ್ರಿ. ಅಷ್ಟು ನಿಯತ್ತಾಗಿರ್ಬೇಕು ಫ್ರೆಂಡ್ಶಿಪ್ ಒಳಗಂತ ಹೇಳ್ಬೋದು. ಆ್ಯಕ್ಚುಲಿ ಇವತ್ತಿನ ದಿನ ವುಮೆನ್ಸ್ ಡೇ ಅನ್ನೋಕ್ಕಿಂತ ಫ್ರೆಂಡ್ಶಿಪ್ ಡೇನೇ ಅನ್ನಿಸ್ತು. ಯಾಕಂದರೆ ಎಲ್ಲರೂ ಅವ್ರವ್ರ ಅಭಿಪ್ರಾಯ ಹೇಳಿದ್ರು, ಆಮೇಲೆ ಫ್ರೆಂಡ್ಸ್ ಬಗ್ಗೆ ಮಾತಾಡಿದ್ರು. ಸೊ ಖುಷಿ ಅನ್ನಿಸ್ತು. ಇವ್ರು ನೋಡ್ರಿ ಎಲ್ಲರೂ ಕಪಲ್ ಡ್ಯಾನ್ಸ್ ಮಾಡಾಕತ್ತಾರೆ ಇವತ್ತು. ಬಟ್ ಮ್ಯೂಟ್ ಮಾಡೀನಿ, ಸಾಂಗ್ ಹಾಕಕ್ಕೆ ಬರೋಂಗಿಲ್ಲ, ಕಾಪಿರೇಟ್ ಬರ್ತದೆ. ಹಾಗಾಗಿ ಈಗ ನೋಡ್ರಿ ಇವ್ರು ನಮ್ಮ ಮನೆ ಕೆಳಗಿನವ್ರ ಪ್ರೇಮ, ಆಮೇಲೆ ನಾನು. ಸೊ ಎಲ್ಲರೂ ಅವ್ರವ್ರ ಕಪಲ್ಸ್ ಜೊತೆ ಮಜಾ ಅಂದರೆ ಎಂಜಾಯ್ಮೆಂಟ್ ಮಾಡೋ ಸಲುವಾಗಿ ಒಂದೊಂದು ಸ್ಟೆಪ್ ಹಾಕಿದ್ವಿ. ಈಗ ನೆಕ್ಸ್ಟ್ ಮತ್ತೆ ಹೋಗಿ ಸಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಹೋಲಿ ಆಡೋಕ್ಕೆ ಅಟೆಂಡ್ ಆಗ್ಬೇಕು ನೋಡ್ರಿ ವಾಪಸ್. ಓಕೆ ಫ್ರೆಂಡ್ಸ್, ಫೈನಲಿ ನೋಡಿರಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಪ್ರಿಪೇರ್ ಆಗಿ ಈಗ ರೆಡಿಯಾಗಿ ನಿಂತೀವಿ ಹಬ್ಬ ಮಾಡೋಕ್ಕೆ, ರಂಗ ಪಂಚಮಿ ಹಬ್ಬ. ಸೊ ನೋಡಿರಿ, ನಾವು ಆ್ಯಕ್ಚುಲಿ ಬಣ್ಣದ ಹಬ್ಬದ ದಿನ ಆಡೀವಿ, ಬಟ್ ಸಿಂಪಲ್ಲಾಗಿ ಆಡಿದ್ವಿ. ರಂಗ ಪಂಚಮಿಗೆ ಸಂಡೇ ಐತಿ, ಮಕ್ಕಳದ್ದು ಸೂಟಿ ಇರ್ತದೆ. ಸೊ ಅವತ್ತೇ ಆಡೋಣಂತ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ. ಹಾಗಾಗಿ ರಂಗ ಪಂಚಮಿ ದಿನಾನ
ಆಡತ್ತೀವಿ ನೋಡ್ರಿ. ಫುಲ್ ಜೋರ್ದಾರ್ ರೀ ಅದನ್ನು ಕಾಂಪಿಟೇಷನ್ ಮ್ಯಾಗ ಫುಲ್ ಮಸ್ತಾಗಿ ಆಟ ಆಡಕತ್ತೀವಿ ಎಲ್ಲರೂ ಅಷ್ಟೇ ವೈಟ್ ಟಾಪ್ ಹಾಕೊಂಬರಿ ಅಂತೇಳಿ ಕೋಡ್ ಡಿಸ್ಕಸ್ ಮಾಡಿದ್ವಿ. ಸೊ ಎಲ್ಲರೂ ವೈಟ್ ಡ್ರೆಸ್ ಹಾಕೊಂಡಾರ. ಸೊ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೀವಿ ಎಲ್ಲರೂ ಕಲರ್ಫುಲ್ಲಾಗಿ. ಸೊ ರಂಗ ಪಂಚಮಿ ಅಂದಮ್ಯಾಗ ಕಲರ್ ಇರಬೇಕು. ಸೊ ಎಲ್ಲರೂ ರಂಗ ಹಚ್ಕೊಂಡಿವಿ. ಹಸಿ ಬಣ್ಣ ಅಂತೂ ಒಟ್ಟು ಹಚ್ಕೊಂಡಿಲ್ಲ ನಾವು, ಗುಲಾಲ್ ಒಣ ಪೌಡ್ರ್ ಇರ್ತದಲ್ಲ, ಸೊ ಅದನ್ನೇ ಹಚ್ಕೊಂಡು ಸೆಲೆಬ್ರೇಷನ್ ಮಾಡಕತ್ತೀವಿ. ಸಾಂಗ್ ಹಚ್ಕೊಂಡು ಫುಲ್ ಮಸ್ತಾಗ ಎಂಜಾಯ್ ಮಾಡತ್ತೀವಿ. ನಮ್ಮ ಜ್ಯೋತಿಗೆ ಕರ್ಸಿದ್ವಿ. ಸೊ ನಾಲಿಗೂ ಹೇಳಿದ್ದೆ, ಬಟ್ ಆಕಿ ಊರಿಗೆ ಹೋಗಿದ್ಲ, ತಂಗಾಗಿ ಬರಲಿಲ್ಲ ಅವ್ರ ಮನೆಗೆ. ಸೊ ನೋಡ್ರಿ ಹೆಂಗೆ ಕಾಣಕತ್ತೈತಿ ನಮ್ಮ ಗ್ರೂಪ್ ಎಲ್ಲ, ಏರಿಯಾ ಗ್ರೂಪ್, ನವರಾತ್ರಿ ಗ್ರೂಪ್ ಎಲ್ಲ ಅನ್ಬೋದು. ಸೊ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡಕತ್ತೀವಿ. ಈ ಕಡೆನೂ ನೋಡ್ರಿ ನಮ್ಮ ಬಾಜು ಆಂಟಿಯವರು, ಆಮೇಲೆ ನಿಶಾ ಸಲೂನ್, ಸೊ ಅವರು ರೆಡಿಯಾಗಿ ಬಂದರು. ಅವ್ರು ಇದ್ದಿದ್ದಕ್ಕೆ ನಮ್ಮ ಈ ಒಂದು ರಂಗ ಪಂಚಮಿ ಇನ್ನೂ ರಂಗಾಗಿ ಸೆಲೆಬ್ರೇಷನ್ ಆಯ್ತು ಅಂತ ಹೇಳ್ಬೋದು, ಕಲರ್ಫುಲ್ಲಾಗಿ. ಸೊ ಅಷ್ಟು ಎಂಜಾಯ್ ಮಾಡಿದ್ದೀವಿ ರೀ, ಯಾಕಂದ್ರೆ ಅವರು ಅಷ್ಟು ಫ್ರೀ ಅದಾರ, ಅಷ್ಟು ಚಲೋ ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ. ಆಮೇಲೆ ಅವ್ರ ಮಗಳಂತೂ ಕೇಳೇಬೇಡ್ರಿ, ನಿಶಾ ಅವರು ಅಷ್ಟೊಂದು ಕಾಮಿಡಿ ಅದಾರ. ಸೊ ಭಾರಿ ಚಂದ ಮಾತಾಡ್ತಾರೆ ರೀ ಅವರು. ಅದನ್ನು ನಮ್ಮ ಪಕ್ಕ ಜವಾರಿ ಭಾಷೆ ಒಳಗನ ನಮ್ಮ ಜೊತೆ ಎಲ್ಲ ರಿಪ್ಲೈ ಮಾಡೋದಾಗಿರ್ಬೋದು, ಫುಲ್ ಕಾಮಿಡಿ ರೀ. ಸೊ ಅವ್ರು ಬಂದಿದ್ದಕ್ಕಂತೂ ಫುಲ್ ಖುಷಿ ಆಯ್ತು ನಮಗಂತೂ. ಸೊ ಈ ವರ್ಷ ಯಾವಾಗೂ ನಾವು ನೆನಪು ಉಳಿಯುವಂಥ ರಂಗಪಂಚಮಿ ಆಯಿತು. ಬಣ್ಣ ಆಡ್ದಾಯ್ತು, ಊಟಕ್ಕೆ ಹೊಂಟಿವಿ ನೋಡ್ರಿ. ರೈಸ್ ಬಜ್ಜಿ ತರಿಸಿ ಎಲ್ಲರೂ ಊಟ ಮಾಡಕ್ಕೆ ಹೊಂಟಿವಿ ಹೊಂಟಿವಿ. ಇವ್ರು ಹೊಸ ಫ್ರೆಂಡ್ ನೋಡ್ರಿ, ನವರಾತ್ರಿ ಫ್ರೆಂಡ್. ಆ್ಯಕ್ಚುಲಿ ವ್ಲಾಗ್ ಒಳಗೆ ಬಂದಿಲ್ಲ, ಈಗ ಬರ್ತಾರೆ. Ladies, come on, ladies. ಸ್ಪೀಡ್ ಇದ್ದವ್ರು ಬರ್ತೀವಿ, ಬಡ ಬಡ ಹಾಕ್ಬರ್ರಿ. Slow ಇದ್ದವ್ರು ಮತ್ತೆ ಓಕೆ ಸ್ಪೀಡ್ ಬೇಕನ್ನ? ಸ್ಪೀಡ್ ಅಂದ್ರೆ ಅಲ್ಲಿ ನೋಡ್ರಿ. ಮತ್ತೆ ಬಹಳ ಸ್ಪೀಡ್ ಇದ್ದವ್ರು ಸಾಂಬಾರ್ ಪ್ರೀತಿಯಕ್ಕರ್ ಅತ್ತಾರ ಬಂದ್ರೆ ನೋಡಿ ಅವ್ರಿಗೆ ಕೊಡ್ತೀನಿ. ಸಾಂಬಾರ್ ಈಗ ಊಟ ಮುಗಿಸ್ಕೊಂಡು ಮತ್ತೆಲ್ಲರೂ ಬಣ್ಣ ಆಡೋಕ್ಕೆ ಜಾಯ್ನ್ ಆದೀವಿ ನೋಡ್ರಿ. ಅಲ್ಲೇ ರೈಸ್ ಬಜ್ಜಿ ತರಿಸಿದ್ವಿ ಎಲ್ಲರಿಗೂ, ರೈಸ್ ಬಜ್ಜಿ ಆಮೇಲೆ ಕೋಲ್ಡ್ ಡ್ರಿಂಕ್ಸ್. ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಮತ್ತೆ ಹೊರಗಡೆ ಬಂದ್ವಿ. ನಮ್ಮ ಪಾಪು ನೋಡ್ರಿ ಮ್ಯಾಗೇ ನಿಂತು ನೋಡಕತ್ತಾನ, ಬಣ್ಣ ಆಡೋದ ಇಷ್ಟೊತ್ತನ. ಈಗ ಒಳ್ಳೆ ಹಾಕತ್ತಿದ್ದ. ನಮ್ಮೆಲ್ಲಾರ್ದು ಅವತಾರ ನೋಡ್ರಿ ಹೆಂಗಾಗಿತ್ತು, ಫುಲ್ ಗುಲಾಲ ಬಣ್ಣ ಹಚ್ಬಿಟ್ರಿ, ಎಲ್ಲ ಮುಖ ಕಾಣಿಸ್ಲಾರ್ದಂಗೆ ಫುಲ್ ಹಚ್ಬಿಟ್ರು. ಸೊ ಈ ಥರ ಬಣ್ಣ ಆಡಿದ್ವಿ. ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟ್ ಆಯ್ತು ಅವತ್ತಿನ ದಿನ ಅಂತೂ. ಎಲ್ಲ ಗ್ರೂಪ್ ಜೊತೆ ಬಣ್ಣದ ಹಬ್ಬ ಆಚರಿಸಿದ್ದು ಖುಷಿ ಆಯಿತು. ಇವೆಂಟಿಗೆ ಹೋದರೆ ಇಷ್ಟು ಖುಷಿ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇಲ್ಲೇ ನಮ್ಮ ಮನೆ ಮುಂದೆನೇ ಎಲ್ಲರೂ ಈ ರೀತಿಯಾಗಿ ಜಾಯ್ನ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ, ಖುಷಿ ಆಯಿತು. ಸ್ಪೆಷಲಿ
ಥ್ಯಾಂಕ್ಸ್ ಟು ನಿಶಾ ಅವರು. ಸೊ ನಿಶಾ ಸಲೂನ್ದವ್ರು ಏನದಲ್ಲ ನಿಶಾ ಅವ್ರು ಬಂದಿದ್ದಕ್ಕಂದ್ರೆ ಫುಲ್ ಹ್ಯಾಪಿ ಎಲ್ಲರೂ, ಯಾಕಂದ್ರೆ ಅಷ್ಟು ಕ್ಲೋಸಾಗಿ ಮಾತಾಡ್ತಾರೆ ಅವರು ಆ್ಯಂಡ್ ಕಾಮಿಡಿ ಮಾಡ್ತಾರೆ. ಎಂಟರ್ಟೈನ್ಮೆಂಟ್, ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಎಂಜಾಯ್ಮೆಂಟ್ ಮಾಡಿದ್ವಿ. ಈಗ ನೆಕ್ಸ್ಟ್ ನೋಡಿರಿ ಅವ್ರವ್ರ ಅನಿಸಿಕೆ ಹೇಳಕತ್ತಾರೆ ಒಳಗಡೆ ಬಂದು, ಬಟ್ ಎಲ್ಲ ಮ್ಯೂಟ್ ಮಾಡೀನಿ. ಸೊ ಅನಿಸಿಕೆ ಹೇಳಿದ್ರು ಅವ್ರು ಭಾರಿ ಮಸ್ತ್ ಮ್ಯೂಟ್ ಮಾಡೀನಿ ಕಾರಣಾಂತರಗಳಿಂದ. ಎಲ್ಲರೂ ಒಂದು ಸ್ವಲ್ಪ ಎಲ್ಲ ಏನೇನು ಅನ್ನಿಸ್ತದಲ್ಲ ಎಲ್ಲರೂ ಮಾತಾಡಿದ್ವಿ. ಆಮೇಲೆ ಈಗ ತೊಯ್ಸ್ಕೊಳ್ಳೋದು ನೋಡ್ರಿ, ಎಲ್ಲರೂ ಹೋಗಿ ಲಾಸ್ಟ್ ಒಳಗೆ ನೀರು ಆಡ್ಬೇಕಂತ ಬಿಟ್ಟಿದ್ವಿ, ಫುಲ್ ಮತ್ತು ತೊಯ್ತದ ಮೈ ಎಲ್ಲ ಅಂಥೇಳಿ. ಸೊ ಫಸ್ಟ್ ಬಣ್ಣ ಆಡಿದ್ವಿ. ಈಗ ನೆಕ್ಸ್ಟ್ ಎಲ್ಲ ತೊಯ್ಸ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀವಿ ನೋಡ್ರಿ. ಸೊ ಇವತ್ತಿನ ವ್ಲಾಗ್ ಯಾರಿಗೆ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಪ್ಲೀಸ್. ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀನಿ ರೀ ಫ್ರೆಂಡ್ಸ್ ಆದಷ್ಟು ಜಲ್ದಿ ನಾಳೆ ಇನ್ನೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿ ತನಕ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಅಲ್ಲಿ ಪೈಪ್ ಬರಲ್ಲ, ಬರಲ್ತ. ಹೇ